ಸರ್ ನಾವು ಬಿಗ್ ಬಾಸ್ ಪ್ರತಿದಿನ ನೋಡ್ತೀವಿ ಸರ್. ಬಿಗ್ ಬಾಸ್ನಲ್ಲಿ ನಮಗೆ ನಟ ಗಿಲ್ಲಿಯವರೇ ಗೆಲ್ಲಬೇಕು. ಯಾಕಂದರೆ ಬಡತನದಿಂದ ಬಂದರೆ, ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಎಲ್ಲರೂ ಶ್ರೀಮಂತ ಮನೆತನದಿಂದನೇ ಬಂದವರು. ಈ ಗಿಲ್ಲಿ ನಟ ಅವರು ಗೆದ್ದರೆ ಅವ್ರಿಗೆ ಸಿಗೋ ದುಡ್ಡಿಂದ ಒಂದು ಅನುಕೂಲ ಆಕತಿ. ಮುಂದೆ ಯಾವುದಾದ್ರು ಸಿನಿಮಾಗಳಿಗೆ ಅವ್ರಿಗೆ ಅವಕಾಶ ಸಿಗ್ತತಿ. ಆದ್ದರಿಂದ ಬಡವ್ರ ಮಕ್ಕಳು ಬೆಳೀಲಿ ಅಂತೇಳಿ ನಾವು ಗಿಲ್ಲಿ ನಟ ಅವ್ರು ಗೆಲ್ಲಿ ಅಂತಲೇ ಹೇಳ್ತೀವಿ ಸರ್. ಗಿಲ್ಲಿನೇ ಗೆಲ್ಲಬೇಕು. ಹೌದು ಸರ್. ಅವರು ಆಟಗಳನ್ನೆಲ್ಲ ನಾವು ಸ್ವಲ್ಪ ನೋಡಿಲ್ಲ ಸರ್. ನಾವು ಅಂಗಡಿಯಲ್ಲಿ ಇರ್ತೀವಿ ಜಾಸ್ತಿ. ರಾತ್ರಿ ಹೊತ್ತು ಮಾತ್ರ ಮೊಬೈಲಲ್ಲಿ ಇರ್ತೀವಿ, ಜಾಸ್ತಿ ನೋಡ್ತೀವಿ. ಹಾಗಾಗಿ ಗಿಲ್ಲಿನೇ ಗೆಲ್ಲಬೇಕು ಸರ್. ಬಡತನದಿಂದ ಬಂದರನ್ನೋ ಒಂದೇ ಕಾರಣಕ್ಕೋಸ್ಕರ ಆಗಲಿ ನಮ್ಮ ಗಿಲ್ಲಿ ಬರಬೇಕು. ಮುಂದೆ ಅವರು ರಾಕಿಂಗ್ ಸ್ಟಾರ್ ಯಶ್ ಆಗ್ಬೋದು, ಸುದೀಪ್ ಆಗ್ಬೋದು, ಅವ್ರನ್ನ ಮೀರ್ಸೋಂಥ ಆ್ಯಕ್ಟಿಂಗ್ ಇವ್ರದ್ದು ಐತಿ, ಅವ್ರ ಹತ್ರ ಕಲೆ ಐತಿ. ಅವ್ರನ್ನ ಮೀರ್ಸಂಗೆ ಆಗ್ಬೋದು. ಹಾಗಾಗಿ ನಮಗೆ ಗಿಲ್ಲಿ ನಟನೇ ಗೆಲ್ಲಬೇಕು ಸರ್. ಹಾಂ, ಡೆವಿಲ್ ಸಿನಿಮಾದಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಗೆ ಆ ಥರ ಅವಕಾಶಗಳು ಹೆಚ್ಚಿಂದ ಇನ್ನೂ ದೊಡ್ಡದಾಗಿ ಸಿಗಲಿ. ಆಮೇಲೆ ಗಿಲ್ಲಿ ನಟ ಅವರೇ ಗೆಲ್ಲಿ ಸರ್. ಕಷ್ಟಪಡೋರು ಮೇಲೆ ಬರಬೇಕು. ಬಡತನದಿಂದ ಬಂದರೋರು ಫಸ್ಟ್ ಆಫ್ ಆಲ್ ಮೇಲೆ ಬರ್ಬೇಕು. ನಾವೆಲ್ಲ ಬಡವರೇ ಸರ್. ನಮ್ಮಲ್ಲಿ ಅವರೊಬ್ಬರು. ಆದ್ದರಿಂದ ಅವರು ಎಲ್ಲರಿಗಿಂತ ಎತ್ತರವಾಗಿ ಬೆಳೀಲಿ ಅಂತ ನಾವು ಇಷ್ಟಪಡ್ತೀವಿ. ಹನುಮಂತ್ ಗಿಲ್ಲಿ ಯಾಕಂದರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಎಲ್ಲರಿಗೂ. ಚೆನ್ನಾಗೆ ಮನೆ ಮಗ ಆಗಿದ್ದಾನೆ. ಮನೆ ಮಂದಿ ಎಲ್ಲ ನೋಡೋದೇ ಬಿಗ್ ಬಾಸ್ ಗಿಲ್ಲಿಗೋಸ್ಕರ. ಅವನು ಇದ್ರೇ ಅದು ಗಿಲ್ಲಿ. ಒಂದೊಂದು ಯಾರು ಅವನೇ ಗಿಲ್ಲಿ. ಏನಕ್ಕೆ ಇಷ್ಟ ಏನಕ್ಕಂದರೆ ಅವ್ನು ಟಾಸ್ಕಲ್ಲಿ ಹಿಂದಿರ್ಬೋದು, ಆದರೆ ಎಲ್ಲ ಟ್ಯಾಲೆಂಟಲ್ಲಿ ಮುಂದಿದ್ದಾನೆ. ಹಾಗಾಗಿ ಅವ್ನು ನಮಗೆ ಇಷ್ಟ. ಅವ್ರು ಯಾವುದೋ ಟಾಸ್ಕಲ್ಲಿ ಸಕ್ಸಸ್ಫುಲ್ ಮಾಡ್ತಿಲ್ಲ ಅಂತ ಮನೆಯಲ್ಲ ಆಪಾದನೆ ಮಾಡ್ತಾರಲ್ಲ ಸರ್. ಟಾಸ್ಕ್ ಒಂದು ಬಂದುಬಿಟ್ಟು ಈಗ ಮೊನ್ನೆ ಧ್ರುವಂತದ್ದು ಇವ್ರದ್ದು ಆಯಿತು ನಿಜ, ಅದೊಂದರಲ್ಲೇನೋ ಆಗಿರ್ಬೋದು. ಆದರೆ ಟಾಸ್ಕ್ ಅಂತ ಬಂದಾಗ ಕರೆಕ್ಟಾಗಿ ಪರಿಶ್ರಮವಾಗಿ ಅವ್ನು ಆಡ್ತಾ ಇದ್ದಾನೆ. ಆದರೆ ಅಲ್ಲಿ ಅವ್ರದ್ದು ಏನಂದ್ರೆ ಟ್ಯಾಲೆಂಟ್ ಮುಖಾಂತರನೇ ಆಡ್ತಾ ಇರೋದಕ್ಕೋಸ್ಕರ ಟಾಸ್ಕಲ್ಲಿ ಒಂದೊಂದು ಸೋಲ್ಬೋದು. ಆದರೆ ಟಾಸ್ಕ್ ಯಾವಾಗಲೂ ಅವ್ನು ವಿನ್ನರ್ ಆಗೇ ಆಗಿದ್ದಾನೆ. ಅಶ್ವಿನಿ ಪರವಾಗಿ ಅವನು ಒಂದು ಪಜಲ್ ಗೇಮ್ ಮಾಡಿದಾಗ ಗೆದ್ದ. ಅವೆಲ್ಲ ಹೇಳಲ್ಲ. ಬಂದು ಯಾವುದೋ ಒಂದು ಟಾಸ್ಕಲ್ಲಿ ಸೋತಿರೋದಕ್ಕೆ ಹಂಗೆ ಹೇಳಿದರೆ ತಪ್ಪಾಗುತ್ತೆ. ಅದು ಈ ಹೆಣ್ಮಕ್ಳನ್ನೆಲ್ಲ ಕಿಂಡಲ್ ಮಾಡೋದು, ಕಿಚಾಯಿಸೋದು ಅವೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಆಟದ ಸ್ಟ್ರಾಟಜಿ ಸರ್. ಅದು ಹಂಗೆ ಆಡಿರೋದಕ್ಕೆ ಬಿಗ್ ಬಾಸ್ ಅವ್ರು ಒಬ್ಬನೇ ಅರ್ಥ ಮಾಡ್ಕೊಂಡಿರೋದಂತ ಕಿಚ್ಚ ಸುದೀಪ್ ಸರ್ ಸಹ ಅದಕ್ಕೆ ಹೇಳಿರೋದು. ಕಿಚ್ಚನ ಚಪ್ಪಾಳೆ ಫಸ್ಟ್ ಅವರೇ ಪಡ್ಕೊಂಡಿದ್ದು ಸಹ ಅದಕ್ಕೆ. ಈಗ ಕ್ಯಾಪ್ಟನ್ ಆಗ್ಬೋದಾಗಿತ್ತು. ಮನೆ ಕ್ಯಾಪ್ಟನ್ ಅವರು ತುಂಬ ಲೇಟಾಗಿ ಕ್ಯಾಪ್ಟನ್ ಆದ್ರಲ್ಲ. ಲೇಟಾಗಾದರೂ ಲೇಟೆಸ್ಟಾಗಿ ಆದರು ಸರ್ ಅವರು. ಹಾಗಾಗಿ ಅವರು ಯಾವಾಗ ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಲಬೇಕು ಈ ವರ್ಷ. ಈಗ ಬಿಗ್ ಬಾಸ್ ನೋಡ್ತಾರೆ? ಹಾಂ, ನೋಡ್ತೀವಿ. ನಿಮ್ಗೆ ಯಾರು ಇಷ್ಟ ಸರ್? ನಮಗೆ ಧನುಷ್ ಇಷ್ಟ. ಏನಕ್ಕೆ? ಅವ್ರ ಆಟ ಆಗಲಿ ಏನೇ ಆಗಲಿ ಎಲ್ಲ ಚೆನ್ನಾಗಿ ಆಡ್ತಾರೆ. ಎಲ್ಲ ಇದನ್ನು ಮಾತು ಗೀತು ಎಲ್ಲ ಸಖತ್ತಾಗಿ ಮಾತಾಡ್ತಾರೆ. ಹಾಗಾಗಿ ಧನುಷ್ ಇಷ್ಟ. ಈ ಕಾನ್ಸೆಪ್ಟ್ಗಳು ಇವೆಲ್ಲ ಕೊಟ್ಟ ಗೇಮ್ಗಳೆಲ್ಲ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಪಕ್ಕ ಆಡ್ತಾರೆ. ಗೇಮ್ಗಳು ಪಕ್ಕ ಅರ್ಥ ಮಾಡ್ಕೊಂಡು ಪಕ್ಕ ಆಡ್ತಾರಂದ್ರೆ ಅವರೇ. ಈಗ ಕ್ಯಾಪ್ಟನ್ ಆಗಿಲ್ಲ. ಈ ಕ್ಯಾಪ್ಟನ್ ಆಗಿದ್ದಾರಣ್ಣ ಅವರು. ಪ್ರೆಸೆಂಟ್ ಕ್ಯಾಪ್ಟನೇ ಅವ್ರಿಗೆ. ಕ್ಯಾಪ್ಟನ್ಶಿಪ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಹೌದು, ಚೆನ್ನಾಗಿ ಮಾಡ್ತಾರಣ್ಣ ಅವರು. ಆಲ್ಮೋಸ್ಟ್ ಆಲ್ ಅವರೇ ಗೆಲ್ಲೋದು. ಈಗ ಗಿಲ್ಲಿ ಬರೀ ಮಾತಾಡ್ತಾರೆ. ಅವ್ರಿಗೆ ಏನು ಗೇಮ್ ಇಲ್ಲ, ಈಗ ಅವ್ರ ಆಟನ ಅವ್ರು ಆಡ್ತಾ ಇದ್ದಾರೆ. ಅದು ಮುಂದಿಂದ ಅವ್ರಿಗೆ ಬಿಟ್ಟಿದ್ದು. ನನ್ನ ಅನಿಸಿಕೆ ನಾನು ಧನುಷಿಗೆ ಹೇಳ್ತೀನಿ. ನನಗೆ ಧನುಷ್ ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಅವ್ರು ಕೊಟ್ಟಿರೋದೆಲ್ಲ ಅವರು ಇದನ್ನು ಮಾಡ್ತಾರೆ. ಧನುಷ್ ಅವ್ರು ಗೆಲ್ಬೋದು ಅನಿಸುತ್ತೆ. ಪಕ್ಕ ಆಗ್ತಾರೆ ಅನಿಸುತ್ತೆ. ನೀವು ವೋಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ? ಹಾಂ, ಮಾಡ್ತಾಯಿದ್ದೀನಿ. ಪ್ರತಿದಿನ ವಾಚ್ ಮಾಡ್ತಾಯಿದ್ದೀನಿ. ವಾಚ್ ಮಾಡಿ. ನಿಮ್ಮ ಹೆಸರು? ಕಿರಣ್ ಅಂತ ಸರ್. ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತೀವಿ ಸರ್. ಸರ್, ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ ಸರ್? ನಮಗೆ ಗಿಲ್ಲಿ ಇಷ್ಟ. ನಾವು ಬಿಗ್ ಬಾಸ್ ನೋಡೋದೇ ಗಿಲ್ಲಿಗೋಸ್ಕರ. ಹಾಂ, ಏನಕ್ಕೆ ಅವ್ರದ್ದು ಗಿಲ್ಲಿ ಏನಕ್ಕೆ ಇಷ್ಟ ಆಗುತ್ತೆ? ಯಾಕಂದರೆ ಗಿಲ್ಲಿ ಇರೋದು ನಮ್ಮ ಥರನೇ, ಅದಕ್ಕೋಸ್ಕರ ಇಷ್ಟ. ಕ್ಯಾಶುವಲ್ ಆಗಿ ಕೌಂಟ್ರು ಗಿಲ್ಲಿ ಫುಲ್ ಪಂಟ್ರು. ಮತ್ತು ಅವರು ಸ್ಪೋರ್ಟ್ಸ್ ಗೇಮ್ಗಳು ಏನೋ ಕರೆಕ್ಟಾಗಿ ಆಡ್ತಾ ಇಲ್ಲ. ಬೇಡ ಸರ್, ಜನಕ್ಕೆ ನಗಿಸ್ತಿದ್ದಾನಲ್ಲ ಸಾಕು. ಜನ ಕೇಳೋದೆ ಎಂಟರ್ಟೈನ್ಮೆಂಟ್. ಗೇಮ್ ಮಾಡಿ ಏನು ಮಾಡೋಣ? ಗೇಮ್ ಮಾಡೋಕೆ ಅವನೇನಾರ ಅಥ್ಲೆಟಿಕ್ಸಿಗೆ ಹೋಗ್ಯಾನ್ರ? ಬೇಡ ಎಂಟರ್ಟೈನ್ಮೆಂಟ್. ನಮಗೆ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಅದನ್ನ ಅವ್ನು ಕೊಡ್ತಾ ಇದ್ದಾನೆ. ಅದು ಸಾಕು ನಮಗೆ, ಅಷ್ಟೇ ಸಾಕು ಸರ್. ಅವ್ರಿಗೆ ಬರೀ ಕೌಂಟ್ರ್ ಕೊಡ್ತಾರೆ, ಕಾಲು ಎಳೆಯೋದು ಎಲ್ಲ ಹೆಣ್ಮಕ್ಳಿಗೆ ಕಿಚಾಯಿಸ್ಕೊಂಡು ಓಡಾಡೋದು ಅದೇ ಇಷ್ಟ ಸರ್ ನಮಗೆ. ಕೌಂಟ್ರ್ ಕೊಡೋದೇ ಇಷ್ಟ. ನಮ್ಮ ಥರ ಇರೋದಕ್ಕೆ ನಮಗೆ ಗಿಲ್ಲಿ ಇಷ್ಟ. ಈಗ ಸಾಮಾನ್ಯ ಆಗಿರ್ತಾನೆ, ಭಾಳ ಕಷ್ಟಪಟ್ಟಿದ್ದಾರೆ ಅಂತಾರೆ. ಬಡ್ರ ಮಕ್ಕಳು ಬೆಳಿಬೇಕು ಅನ್ನೋದು ಎಲ್ಲರೂ ಹೇಳ್ತಾರೆ ಸರ್. ಬಟ್ ಬೆಳೆಸ್ಬೇಕು, ವೋಟ್ ಮಾಡಬೇಕು. ಬಡ್ರ ಮಕ್ಕಳು ಬೆಳಿಬೇಕು ಅನ್ನೋ ಬದಲು ವೋಟ್ ಮಾಡಿ ಗೆಲ್ಲಿಸ್ಲಿ ಗಿಲ್ಲಿನ. ಈಗ ಹೆಣ್ಮಕ್ಳೆಲ್ಲ ಜೊತೆಲಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಗಿಲ್ಲಿನ ಹೆಂಗಾದ್ರೂ ಮಾಡಿ ಹೊರಗೆ ಏನು ಮಾಡಿದ್ರು ಗಿಲ್ಲಿನ ಸೋಲ್ಸೋಕ್ಕಾಗಲ್ಲ ಬಿಡಿ ಸರ್. ಈ ಸತಿ ವಿನ್ನರ್ ಗಿಲ್ಲಿನೇ. ಕಿಚ್ಚನ ಚಪ್ಪಾಳೆ ಕೂಡ ಅವರಿಗೆ ಫಸ್ಟ್ನೇ ಚಪ್ಪಾಳೆನೇ ಗಿಲ್ಲಿಗಲ್ಲ ಸರ್. ಕಿಚ್ಚನ ಇಷ್ಟಪಟ್ಟರೆ ಅಂದಮೇಲೆ ಇನ್ನೇನು ಜನ ಇಷ್ಟಪಡೋದು? ಜನನೂ ಇಷ್ಟಪಟ್ಟರೆ ಗಿಲ್ಲಿನೇ ಗೆಲ್ಲೋದು. ಮತ್ತು ಅಷ್ಟಿದ್ರೆ ಕ್ಯಾಪ್ಟನ್ ಆಗ್ಬೋದಾಗಿತ್ತು. ಇಷ್ಟು ಲೇಟಾಗಿ ಯಾಕೆ ಕ್ಯಾಪ್ಟನ್? ಅದೇ ಸರ್ ಟ್ವಿಸ್ಟು. ಬಿಗ್ ಬಾಸಿನ ಟ್ವಿಸ್ಟೇ ಅದು. ಲಾಸ್ಟಿಗೆ ಕೊನೆ ಕ್ಯಾಪ್ಟನ್ ಆಗಬೇಕಾಯಿತು. ಒಂದು ಮುಂಚೆ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಗಿಲ್ಲಿ ಇಷ್ಟ ನಮಗೆ. ಮಧು ಅಂತ. ಅವ್ರಿಗೆ ಗೆಲ್ಲಿ ಅಂತೀರಾ? ಗಿಲ್ಲಿ ಬಿಗ್ ಬಾಸಿಗೆ ಗಿಲ್ಲಿನೇ ಗೆಲ್ಲಿ. ಹೌದು ಸರ್, ನೋಡ್ತಾ ಇದ್ದೀನಿ. ಒಳ್ಳೆ ಬರ್ತಾಯಿದೆ, ಭಾರಿ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಗಿಲ್ಲಿದ
ಅನ್ನೋನು ಭಾರಿ ಟಾಪಲ್ಲಿ ಬಂದಿದ್ದಾನೆ. ಅವನು ಈ ಸತಿ ವಿನ್ನರ್, 100% ಗಿಲ್ಲಿ ವಿನ್ನರ್. ಹಾಂ, ಪ್ರಥಮ ಬಹುಮಾನ ಬರೋದು ಅವನಿಗೇನೆ, ಆಯಿತಾ. ಅವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರೋಲ್ಲ. ಅವ ಒಂಥರ ಆಡೋದು ಮಾತುಗಳು, ಆಡುವ ಆಟಗಳು ಭಾರಿ ಚಂದ. ಆಮೇಲೆ ರಪ್ಪಟಪ್ಪಿಲ್ಲ, ಇವನು ಮನುಷ್ಯ ಒಳ್ಳೆ ಆಡ್ತಾ ಬಂದಿದ್ದಾನೆ. ಈ ಸತಿ ಗೆಲ್ಲೋದು ಮಾತ್ರ ಅವನೇನೆ. ಗೇಮಲ್ಲಿ ಯಾವುದ್ರಲ್ಲಿ ಆಡ್ತಾ ಇಲ್ಲ, ಬರೀ ಮಾತಾಡೋದು. ಗೇಮಲ್ಲಿ ಆಡ್ತಾ ಇದ್ದಾನೆ, ಅವನಿಗೆ ಸಾಥ್ ಕೊಡೋರು ಯಾರೂ ಇಲ್ಲ, ಆಯ್ತಾ. ಅಲ್ಲ ಅವತ್ತ ಶಬ್ದಗಳು ಬೈಯೋದು, ಇದು ಮಾಡೋದು. ಇವನು ಯಾವುದಕ್ಕೂ ನೋ ಟೆನ್ಷನ್ ಮಾಡ್ಕೊತಾ ಇಲ್ಲ. ಹಾಗಾಗಿ ಈ ಸತಿ ಗಿಲ್ಲಿ ಬರೋದು 100%. ಹೆಣ್ಮಕ್ಳೆಲ್ಲ ಸೇರಿ ಗಿಲ್ಲಿನ ಹೊರಗೆ ಹಾಕಬೇಕು ಅಂತೆಲ್ಲ ಹಾಕಬೇಕು ಅಂತಿದ್ದಾರೆ. ಆದ್ರೂ ಇವಂದು ಭಾರಿ ತಲೆ ನಿತ್ತಲ್ಲೇ ಮಣೆ ಹಾಕ್ಬಿಡ್ತಾನೆ. ಮಾತಲ್ಲೇ ಮನೆ, ನಗುಮುಖ, ಸಿಟ್ಟಿಲ್ಲ, ದರ್ಪ ಇಲ್ಲ, ಗರ್ವ ಇಲ್ಲ. ಹಾಗಾಗಿ ಗಿಲ್ಲಿ ವಿನ್ನರ್ ಕಾಯಂ. ಅವನು ಭಾಳ ಕಷ್ಟದಿಂದ ಬಂದಿದ್ದ. ಹೌದೌದು, ಕಷ್ಟದಿಂದ ಬಂದಾನೆ. ಪಾಪ ಭಾರಿ ಬಡವ, ಮನೇಲಿ ಏನು ಇಲ್ಲ, ಒಂದು ಹೊತ್ತಿದ್ರೆ ಒಂದು ಹೊತ್ತಿಲ್ಲ, ಏನೋ ಬಂದುಬಿಟ್ಟು ಬಂದಾನೆ. ಆದರೂ ಕೆಲವರು ಶೋ ಮಾಡ್ತಾರೆ, ಬಣ್ಣ ಮಾಡ್ಕೊತಾರೆ. ಇವನು ಬಣ್ಣ ಗಿಣ್ಣ ಇಲ್ಲ, ನ್ಯಾಚುರಲಿ ಪ್ಲೇಸು, ನ್ಯಾಚುರಲಿ ನಗುಮುಖದಲ್ಲೇ ಮಣೆ ಹಾಕ್ತಾನೆ. ಮಣೆ ಹಾಕಿದವರು ವಿನ್ನರು ಪಕ್ಕ. ಓಕೆ, ನಾನು ಸತೀಶ್ ಸರ್, ದಾವಣಗೆರೆ. ದಿವಸ ನೋಡ್ತೀವಿ ಸರ್. ನಮಗೆ ಗಿಲ್ಲಿ ಇಷ್ಟ ಸರ್, ಯಾಕಂದರೆ ಗಿಲ್ಲಿ ಅವ್ರ ಆಟ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಫಸ್ಟಿಂದನೂ. ಅವ್ರು ವಿನ್ ಆಗಬೇಕು ಅಂತ ನಮಗೆ ತುಂಬ ಆಸೆ ಇದೆ. ಹಂಗಾಗಿ ಅವರಿಗೆ ಓಟ್ ಮಾಡ್ತಾ ಇರೋದು ನಾವು. ಅವ್ರು ಏನು ಗೇಮ್ ಆಡ್ತಾ ಇಲ್ಲ, ಬರೀ ಮಾತಾಡ್ತಾರೆ ಸರ್. ಅವ್ರು ಮಾತಾಡೋದ್ರಾಗೆ ಕೌಂಟ್ರ್ ಐತಲ್ಲ ಸರ್. ಅವ್ರು ಎಲ್ಲೆಲ್ಲಿ ಗೇಮ್ ಮಾಡಬೇಕು ಅಲ್ಲಿ ಗೇಮ್ ಆಡ್ತಿದ್ದಾರೆ, ಅವ್ರು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಿದ್ದಾರೆ. ಅದು ನಮಗೆ ತುಂಬ ಇಷ್ಟ ಆಗೋದು. ಅವ್ರು ಗೇಮ್ ಆಡ್ತಾರೋ ಬಿಡ್ತಾರೋ ಅದು ನಮಗೆ ಸೆಕೆಂಡ್ರಿ ಆಗುತ್ತೆ. ಅವ್ರು ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊತಿದ್ದಾರೆ ಅವ್ರು ಆಲ್ರೆಡಿ. ಕೊಟ್ಟಿದ್ದ ಕಾನ್ಸೆಪ್ಟ್ನ ಪೂರ್ತಿ ಮಾಡ್ತಾ ಇಲ್ಲ, ಬರೀ ಮಾತುಗಳು ಆಡ್ಕೊಂಡು. ಸರ್ ಅದೇನು ಸರ್ ನಮಗೆ ಮಜಾ ಕೊಡೋದು. ಅವ್ರು ಆಟ ಆಡಲಿ ಬಿಡಲಿ, ನಮಗೆ ಅದು ಸೆಕೆಂಡ್ರಿ ಆಗುತ್ತೆ. ನಾವು ಹೇಳ್ತಿದ್ದೀವಲ್ಲ, ನಮಗೆ ಎಂಟರ್ಟೈನ್ಮೆಂಟ್ ಬೇಕಾ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರು, ಸಾಕು ನಮಗೆ. ಅದೇ ಆ ಕಾರಣಕ್ಕೋಸ್ಕರ ನಮಗೆ ಅವರೇ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಬಿಗ್ ಬಾಸ್ ನೋಡ್ತಿರೋದು ಈಗ ಅವರಿಗೋಸ್ಕರನೇ ಸರ್ ನೋಡ್ತಿರೋದು. ತುಂಬ ನಮ್ಮ ಮನೇಲಿ ಅಷ್ಟು ಅವ್ರಿಗೆ ಫ್ಯಾನ್ಸೇ ಸರ್ ಜಾಸ್ತಿ ಇರೋದು. ಈಗ ಅಲ್ಲಿರೋ ಹೆಣ್ಮಕ್ಳೆಲ್ಲ ಸೇರಿ ಅವ್ರನ್ನ ಹೊರಗೆ ಹಾಕ್ಬೇಕು, ಹೆಂಗಾದ್ರೂ ಮಾಡಿ. ಸರ್ ಏನೇ ಮಾಡಿದ್ರು ಅವ್ರನ್ನ ಹೊರ ಹಾಕಕ್ಕೆ ಚಾನ್ಸೇ ಇಲ್ಲ ಸರ್. ಫೈನಲಿ ಅವ್ರು ಬಂದೇ ಬರ್ತಾರೆ, ಅವ್ರು ಗೆದ್ದೇ ಹೇಳ್ತಾರೆ ಸರ್. ಈ ಮೊದಲನೇ ಕಿಚ್ಚನ ಚಪ್ಪಾಳೆ ಅವ್ರಿಗೆ. ಹಾಂ, ಅದು ನಮಗೆ ತುಂಬ ಖುಷಿ ಇದೆ ಸರ್. ಆದರೆ ಒಂದು ಬೇಜಾರು ಅಂದರೆ ನಮ್ಮ ಡಿ ಬಾಸ್ ಸಾಂಗು ಬಿಗ್ ಬಾಸಲ್ಲಿ ಹಾಕಲ್ಲ ಅನ್ನೋದು ಕಾರಣ, ಅದೊಂದು ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ಏನೆಲ್ಲ ಡಿ ಬಾಸ್ ಫ್ಯಾನು, ಅವ್ರನ್ನೇನಾದರೂ ಅಲ್ಲಿ ಒಳಗೆ ಇದು ಮಾಡಿದ್ರೆ ಅದು ಸರ್ ಅದು ನಮಗೆ ಗೊತ್ತಿಲ್ಲ ಸರ್. ಬಟ್ ನಮಗೆ ಗಿಲ್ಲಿ ಗೆಲ್ಲಬೇಕು ಅಂತ ಆಸೆ ಇದೆ ಸರ್. ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋದು ಸರ್. ಧನುಷ್ ಅಂತ ಸರ್. ಬಿಗ್ ಬಾಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ನಾವು ಯಾವ ಎಪಿಸೋಡು ನೋಡಿಲ್ಲ. ವಿಜಯ್ ರಾಘವೇಂದ್ರ ಅವರು ಇದು ಮಾಡಿದಾಗ ಅದು ಎಪಿಸೋಡ್ ನೋಡಿದ್ದು ಬಿಟ್ಟರೆ ಈಗಲೇ ನೋಡ್ತಾ ಇರೋದು. ಅದು ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಗಿಲ್ಲಿ ನಟ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಿ. ಸೊ ಯಾಕಪ್ಪ ಅಂದರೆ ಅವರು ಡೆವಿಲ್ ಸಿನಿಮಾದಲ್ಲಿ ಆಲ್ರೆಡಿ ಆ್ಯಕ್ಟಿಂಗ್ ಮಾಡಿದರು. ಸೊ ನಮ್ಮ ಬಾಸ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ನೋಡ್ತಾ ಇದ್ದೀವಿ. ಸೊ ಆಮೇಲೆ ಇದರಲ್ಲಿ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು, ಬಡವ, ಕಷ್ಟಪಟ್ಟವರು ಮೇಲೆ ಬರಬೇಕು, ಬಡವರು ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಲ್ಲಿ ತುಂಬ ಜನ ಸ್ಟ್ರಾಟಜಿ ಮಾಡ್ತಿದ್ದಾರೆ ಗಿಲ್ಲಿ ನಟನ ಹೊರಗೆ ಹಾಕಬೇಕು ಅಂತ. ಅದು ಆಗೋದಿಲ್ಲ. ಇಲ್ಲೂ ಕೂಡ ಈಗ ದರ್ಶನ ಅಭಿಮಾನಿ ಅವನು ಅಂತೇಳಿ ತುಳಿಯೋಂಥ ಕೆಲಸನೂ ಆಗ್ಬೋದು. ಬಟ್ ಆದರೆ ಹೊರಗಡೆಗಿರ್ತಕ್ಕಂಥ ಸೋಷಿಯಲ್ ಮೀಡ್ಯಾದಲ್ಲಿ ಡಿ ಬಾಸ್ ಫ್ಯಾನ್ಸು ಎಲ್ಲರೂ ಕೂಡ ನಾವು ಅವರಿಗೆ ವೋಟ್ ಮಾಡ್ತಾಯಿದ್ದೀವಿ. ಗಿಲ್ಲಿ ನಟನೇ ಗೆಲ್ಲೋದು ಈ ಸರಿ ಪಕ್ಕ 100%. ಸರ್ ಅದೇ ಅವನು ಬಡವ, ಕಷ್ಟಪಟ್ಟಿದ್ದಾನೆ. ಅವನು ಆಟ ಆಡದೇ ಇರ್ಬೋದು, ಬಟ್ ಆದರೆ ಎಂಟರ್ಟೈನ್ಮೆಂಟ್. ಜನ ಬೇಜಾರಾಗಿ ಮನೆಗೆ ಹೋಗಿ ಕೂತ್ಕೊಂಡು ಟಿ ವಿ ಹಾಕಿದ ತಕ್ಷಣ ಅವ್ರಿಗೆ ಬೇಕಾಗಿರೋದು ಏನಪ್ಪ ಅಂದರೆ ಮನೋರಂಜನೆ. ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಹೋಗಿ ಕೂತ್ಕೊಂಡ ತಕ್ಷಣ ಮನೋರಂಜನೆ ಬೇಕು, ನಗು ಬೇಕು. ಅದನ್ನು ಕೊಡ್ತಾ ಇರೋದೇ ಗಿಲ್ಲಿ ಒಬ್ಬ. ಸರ್ ಗಿಲ್ಲಿ ಅವ್ರು ಆಟ ಆಡ್ತಿಲ್ಲ ಅನ್ನೋ ಕಾರಣ ಇದೆ. ಗಿಲ್ಲಿ ಅವ್ರು ಆಟ ಆಡ್ತಿಲ್ಲ ಅಂತ ಅಂತಿದ್ದಾರೆ. ನಾವು ಅದನ್ನೇ ಹೇಳಿದ್ವಲ್ಲ, ಗಿಲ್ಲಿ ಆಟ ಆಡ್ತಿಲ್ಲ ನಿಜ. ಜನರಿಗೆ ಬೇಕಾಗಿರೋದು ಮನೋರಂಜನೆ, ಗೇಮ್ ಅಲ್ಲ. ಗೇಮ್ ಅಂದರೆ ಇಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಹೋಗಿ ಕೂತ್ಕೊಂಡು ಗೇಮ್ ಆಟಗಳು ನೋಡ್ಬೋದು. ಆದರೆ ಮನೋರಂಜನೆ ಬೇಕು ಜನರಿಗೆ. ಕೆಲಸ ಮಾಡಿ ಸುಸ್ತಾಗಿ ಹೋಗಿರ್ತಾರೆ, ಅವ್ರಿಗೆ ಮನೋರಂಜನೆ ಬೇಕು ಅಂದರೆ ಬಿಗ್ ಬಾಸ್ ನೋಡ್ತಾರೆ. ಬಿಗ್ ಬಾಸ್ ನೋಡಬೇಕು ಅಂದರೆ ಅಲ್ಲಿ ಈ ರೀತಿ ಎಂಟರ್ಟೈನ್ಮೆಂಟ್ಗಳಿದ್ದರೆ ಬಿಗ್ ಬಾಸ್ ನೋಡೋಕ್ಕೆ ಸಾಧ್ಯ. ಹಾಗಾಗಿ ಗಿಲ್ಲಿ ನಟನ ಗೆಲ್ತಾರೆ ಈ ಸರ್. ಗಿಲ್ಲಿ ಮತ್ತು ಗಿಲ್ಲಿ ಮನೆಯಲ್ಲೆಲ್ಲ ಭಾಳ ಜನ ವಿರೋಧ ಆಗ್ತಾರೆ, ಯಾರು ಅವನಿಗೆ ಸರಿಯಾಗಿ ಸಾಥ್ ಕೊಡ್ತಿಲ್ಲ. ಹೌದು ಸರ್. ಈಗ ಗಿಲ್ಲಿಗೆ ಮನೇಲೆಲ್ಲ ಯಾಕೆ ವಿರೋಧ ಆಗಿದ್ದಾರೆ ಅಂದರೆ ಇವನು ಇದ್ದರೆ ಗೆಲ್ತಾನೆ, ನಾವು ಸೋಲ್ತೀವಿ ಅನ್ನೋ ಭಯ ಅವರಿಗೆ. ಸೊ ಹಾಗಾಗಿ ಇವನ್ನ ಹೊರಗೆ ಹಾಕಿದರೆ ನಾವು ಸೇಫ್ ಆಗಿರ್ಬೋದು ಅನ್ನೋದು ಅವ್ರ ಉದ್ದೇಶದಿಂದ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ವೋಟಿಂಗ್ ಬೇಕಿಲ್ಲಿ. ಪ್ರೇಕ್ಷಕರು ಜನ ನೋಡ್ತಿರೋದು ಯಾರನ್ನ, ವ್ಯೂಸ್ ಯಾವುದು ಜಾಸ್ತಿ ಆಗ್ತಿದೆ, ಗಿಲ್ಲಿ ನಟದಿಂದ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿ ನಟ ಇರೋದ್ರಿಂದ, ಅವ್ನು ಎಂಟರ್ಟೈನ್ಮೆಂಟ್ ಮಾಡ್ತಿರೋದ್ರಿಂದನೇ
ಜನ ನೋಡ್ತಾ ಇರೋದು ಸರ್. ಹಂಗಾಗಿನೇ ಗಿಲ್ಲಿ ನಟ ಇಷ್ಟ ನಮಗೆ. ಅಜಯ್ ಕುಮಾರ್.